PC ಮೋಹನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮನ್ಸೂರ್ ಅಲಿ ಖಾನ್ ಗೊತ್ತಾ? ಈಗ ಗೊತ್ತಿದೆ ಸರ್, ಅವ್ರು ಪರಿಚಯ ಮಾಡ್ಕೊಟ್ಟಿದ್ದಾರೆ ನಮಗೆ. ಅದರ ಡೆವಲಪ್ಮೆಂಟ್ 50 ವರ್ಷ ಮಾಡದಿರೋದು ಬಿಜೆಪಿ 10 ವರ್ಷದಲ್ಲಿ ಮಾಡಿ ತೋರಿಸ್ತಾ ಇದೆ ಅನ್ನೋದು ನಮ್ಮ ಒಪಿನಿಯನ್ಸ್. ಬಿಜೆಪಿನ ಕಾಂಗ್ರೆಸ್ ಈ ಬಾರಿ ಎಂಪಿಗೆ? ನಾವು ಬಿಜೆಪಿ. ಬಿಜೆಪಿ ಮತ್ತೆ PC ಮೋಹನ್. ಎಸ್. ಈ ಬಾರಿ ಛಲದಿಂದ ಯಾರನ್ನ ಗೆಲ್ಲಿಸ್ಬೇಕಂತ ನರೇಂದ್ರ ಮೋದಿ. ಯಾಕೆ? ಯಾಕೆಂದ್ರೆ ಅವರೇ ಅಲ್ಲ ಸರ್ ಈಗ ಭಾರತದ ವರಪುತ್ರ. ಏಕೆಂದರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟವ್ರೆ, ಬಟ್ ಈ ಸತಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಾಂಗ್ರೆಸ್ ಕೊಡಬೇಕು. ದೇಶನ ಕಾಯ್ತಾರೆ, ನಮ್ಮ ಮಕ್ಕಳನ್ನ ಕಾಯ್ತಾರೆ. ಓಕೆ, ಹಂಗಾಗಿ ಮೋದಿ. ಮನ್ಸೂರ್ ಅಲಿ ಖಾನ್ ಗೊತ್ತಾ ನಿಮ್ಗೆ? ಅವ್ರು ನಾವು ನೋಡೇ ಇಲ್ಲ. ಮನ್ಸೂರ್ ಅಲಿ ಖಾನ್ ನೋಡೇ ಇಲ್ಲ. ವೀಕ್ಷಕರೇ, ನಾನೀಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MLA ಗುಂಡೂರಾವ್ ಅವರು ಇದ್ದಾರೆ, ಅಂದ್ರೆ ದಿನೇಶ್ ಗುಂಡೂರಾವ್ ಅವರು. ಹಾಗಾಗಿ ಇಲ್ಲಿ MP ಎಲೆಕ್ಷನ್ ಬರ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿನ ಜನರ ಒಂದು ಅಭಿಪ್ರಾಯವನ್ನ ಕೇಳೋಣ. ಯಾರಿಗೆ ತಮ್ಮ ಮತವನ್ನ ನೀಡ್ತಾರೆ ಇಲ್ಲಿನ ಜನ ಅಂತ ಹೇಳಿ ಬನ್ನಿ ಹೋಗೋಣ. ಈಗ MP ಎಲೆಕ್ಷನ್ ಬಂತು, ಹೆಂಗೆ ಸರ್? ಬಿಜೆಪಿ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ? ನಮ್ಗೆ ಕಾಂಗ್ರೆಸ್ ಬಂದ್ರೆ ತುಂಬಾ ಒಳ್ಳೇದು ಸರ್. ಯಾಕೆ ಅಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅಷ್ಟು ಒಳ್ಳೇದು ಮಾಡಿದ್ದಾರೆ. ಇದು PM ಸ್ವನಿಧಿ ಅಂತ ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿತ್ತು ನಮಗೆ, ಅದನ್ನ ಈಗ ಮೋದಿ ಬಂದು ಅದನ್ನ ಮಾಡಿದ್ದಾರೆ. ಇದು ನಮಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಆಗಲಿ ಅಲ್ಪಸಂಖ್ಯಾತರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಅನುಕೂಲ ಸಿಗ್ತದೆ. ಇಲ್ಲಿ ಜಾತಿ ಭೇದ ಇವೇ ವಿಂಗಡಿಸ್ಕೊಂಡು ಹೋಗ್ತವ್ರೆ. ನಮ್ಮ ದಿನೇಶ್ ಸಾರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪಾರ್ಕಿ ಆಗ್ಬೋದು, ಬಸ್ಸಿನ ಸೌಲಭ್ಯ ಅನ್ನೋದು, ಇದು ರೋಡ್ ಒಂದಾಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು ಭಾಳ ಕಾಳಜಿ ವಹಿಸ್ತವ್ರೆ. ಮೊನ್ನೆ ಎಲ್ಲ ಗೋಬಿ ಮಚೂರಿಗೆ ಕಲ್ಲರ್ ಹಾಕ್ಬೇಡಿ ಅಂತ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡವ್ರೆ. ಜನಗಳ ಬಗ್ಗೆ ಆರೋಗ್ಯ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಂತ ಅವರು ಅವಾಗ ಟ್ರೀಟ್ ಮಾಡ್ತಾ ಇರ್ತಾರೆ. ಇದೊಂದಾಯ್ತು. ಈಗ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ಶಾಸಕರು ಅಲ್ವಾ? ಅವರ ಕೆಲಸ ಕಾರ್ಯವೈಖರಿ ಹೇಗಿದೆ? ಕಾರ್ಯ ಬಗ್ಗೆ 10 ಜನ ಹೇಳ್ಕೊಳ್ತಾರೆ, ಅವ್ರು ಏನು ಮಾಡಿಲ್ಲ ಸರ್. ಅವ್ರು 10 ಜನ ಹೇಳೋ ಮುಂಚೆನೇ ಅವ್ರು ಮಾಡ್ಬಿಟ್ಟಿರ್ತಾರೆ. ಓಕೆ, PC ಮೋಹನ್ ಅವರು 3 ಬಾರಿ MP ಆದ್ರು. ಅವ್ರು ನೋಡಿಲ್ವ ಸರ್? ನಾವು ನೋಡಿಲ್ವಲ್ಲ. PC ಮೋಹನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮನ್ಸೂರ್ ಅಲಿ ಖಾನ್ ಗೊತ್ತಾ? ಈಗ ಗೊತ್ತಿದೆ ಸರ್, ಅವ್ರು ಪರಿಚಯ ಮಾಡ್ಕೊಟ್ಟಿದ್ದಾರೆ ನಮಗೆ. ಇವರು ನಮ್ಮಂಗೆ ಅವರು ಹೋರಾಟಗಾರರು, ವಿದ್ಯಾರ್ಥಿಗಳಿಗೆ ಬಹಳ ಕಾಳಜಿ ವಹಿಸ್ತಾರೆ, ಕಾಲೇಜ್ಗಳು ನಡೆಸ್ತವ್ರೆ. ಇದೆಲ್ಲ ನಮ್ಗೆ ಹೇಳ್ಕೊಟ್ಟವ್ರೆ ಸರ್. ಈಗ MP ಎಲೆಕ್ಷನ್ ಬರ್ತಿದೆ, ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿದಿರಿ? MP ಎಲೆಕ್ಷನ್ ಮಾಡ್ತೀವಿ ಓಟು. ಬಿಜೆಪಿ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ ಹೇಳ್ಬಿಡಿ. ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಬಂದ್ರೆ ಒಳ್ಳೇದು. ಯಾಕೆ ಒಳ್ಳೇದು? ಇಲ್ಲ, ನಮಗೆ ಬಂದ್ರೆ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ. ಮೋದಿ ಪ್ರಧಾನಿ ಆಗ್ಬೇಕು, ಒಟ್ಟು ಆಗ್ಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಈಗ MP ಎಲೆಕ್ಷನ್ ಬರ್ತಿದೆ, ಬಿಜೆಪಿನ ಕಾಂಗ್ರೆಸ್? ನಾವು ಬಿಜೆಪಿನೇ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಸೆಂಟ್ರಲ್ಲೇ ಬಿಜೆಪಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಏನು ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರಲ್ವಾ? ಅಂದರೆ ನಮ್ಮ ಸೈನ್ಯಕ್ಕೆ ಸ್ವಲ್ಪ, ನಮ್ಮ ದೇಶಕ್ಕೆ ಸೈನ್ಯಕ್ಕೆ ಸ್ವಲ್ಪ ಸಪೋರ್ಟ್ ಚೆನ್ನಾಗಿದೆ. ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ, ರಸ್ತೆಗಳೆಲ್ಲ. ಅದರ ಡೆವಲಪ್ಮೆಂಟ್ 50 ವರ್ಷ ಮಾಡದಿರೋದು ಬಿಜೆಪಿ 10 ವರ್ಷದಲ್ಲಿ ಮಾಡಿ ತೋರಿಸ್ತಾ ಇದೆ ಅನ್ನೋದು ನಮ್ಮ ಒಪಿನಿಯನ್ಸ್ ಅಷ್ಟೇ. ಅದು ಇವಾಗ ಮತ್ತೆ ಬಿಜೆಪಿನೇ ಬಂದರೆ ಸ್ವಲ್ಪ ಇನ್ನೂ ಮುಂದೆ ದೇಶ ಅಭಿವೃದ್ಧಿ ಆಗ್ಬೋದು, ಮಾಡ್ತಾರೆ ಅನ್ನೋದೇ ಈ ನಂಬಿಕೆ ಇದೆ ಸರ್ ನಮ್ಗೆ. ಹೌದಾ? ಈಗ MP ಎಲೆಕ್ಷನ್ ಬರ್ತಿದೆ, ಯಾರ ಪರವಾಗಿ ನಿಮ್ಮ ಅಭಿಪ್ರಾಯ ಇದೆ? ಯಾರಿಗೆ ವೋಟ್ ಮಾಡ್ಬೇಕು ಅಂತ ಇದೆ? ಯಾರಬ್ಬ? ಮೋದಿ ಪರವಾಗಿ. ಮೋದಿ ಅಂದ್ರೆ ಬಿಜೆಪಿ. ಇಲ್ಲಿ ಯಾರಿದ್ದಾರೆ ಬಿಜೆಪಿ ಅಭ್ಯರ್ಥಿ? ಇಲ್ಲಿಲ್ಲ, ನಮ್ಮದು ಸಿವಿರಾಮನಗರ. ಹೌದಾ? ಅಲ್ಲಿ ಅವ್ರ ಸಿವಿರಾಮನಗರ ಅಂದ್ರೂ ಕೂಡ ಏನು ಇದು ಬೆಂಗಳೂರು ಸೆಂಟ್ರಲ್ಲೇ ಬರುತ್ತೆ. ಸೊ ಬಿಜೆಪಿ ಅಭ್ಯರ್ಥಿಗೆ ನೀವು ವೋಟ್ ಹಾಕೋದು. PC ಮೋಹನ್ ಅವರೇ ಬರ್ತಾರೆ ನಿಮಗೆ. ಹೌದು, PC ಮೋಹನ್ ಅಭಿವೃದ್ಧಿ ಚೆನ್ನಾಗಿ ಮಾಡಿದಾರ. 3 ಸಲ ಗೆಲ್ಸಿದಿರಿ. ಹೌದು, ಗೆಲ್ಸಿದ್ರಿ, ಪರವಾಗಿಲ್ಲ ಮಾಡಿದ್ದಾರೆ. ಅವರು ಪರವಾಗಿಲ್ಲ. ಮತ್ತೆ MLA ರಘು ಅವರು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಬಿಜೆಪಿ ವೋಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಈಗ ಅಭಿವೃದ್ಧಿಗಳೆಲ್ಲ ಚೆನ್ನಾಗಿದಾವ ಗಾಂಧಿನಗರದಲ್ಲಿ? ಗಾಂಧಿನಗರದಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಸೆಂಟ್ರಲ್ ಕ್ಷೇತ್ರ ಅಂದ್ರೆ MP ಬಿಜೆಪಿ ಅವರು ಇದ್ದಾರೆ. ಈಗ ಅವರೇ ಮತ್ತೆ ಕಣಕ್ಕೆ ಇಳಿದಿದ್ದಾರೆ. ಹೌದು. ಬಿಜೆಪಿನ ಕಾಂಗ್ರೆಸ್ ಈ ಬಾರಿ MP-ಗೆ? ನಾವು ಬಿಜೆಪಿ ಮತ್ತೆ PC ಮೋಹನ್. ಎಸ್. ಓ, ಯಾಕೆ ಬಿಜೆಪಿ ಚೆನ್ನಾಗಿ, ನಮಗೆ ಮೋದಿ ಇಷ್ಟ. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು. ಓಕೆ, ಈ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿ ಎಲ್ಲ ಕೊಟ್ಟು ಬೇರೆ ಕಡೆ ಎಲ್ಲ ಕಿತ್ಕೊಂತ ಇದಾರಲ್ವಾ? ಹೆಂಗ್ ಕಿತ್ಕೊಳ್ತವ್ರೆ ನೋಡಿ, ಅಬ್ಕಾರಿಯಲ್ಲಿ 40% ಮಾಡಿದ್ದಾರೆ. ಈಗ
ಮತ್ತೆ ಇದು ಕಂದಾಯ ಇದೆಲ್ಲ ಪೇಪರ್ ಜಾಸ್ತಿ ಮಾಡಿದಾರೆ ಬೆಲೆ 50 ರೂಪಾಯಿ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಇಸ್ಕೊಂತ ಇದಾರೆ. ಓಕೆ, ಹಂಗಾಗಿ ಬಿಜೆಪಿ. ನಾವು ಬಿಜೆಪಿ. ನಿಮ್ಮ ಹೆಸರು? ನಮ್ಮ ಹೆಸರು ಚಲಪತಿ ಅಂತ ಸರ್. ಚಲಪತಿ. ಹೌದು ಸರ್. ಸಿಕ್ಕಾಪಟ್ಟೆ ಛಲ ಇದೆ ನಿಮ್ಗೆ. ಹೌದು, ಚಲನೆ Okay, ಈ ಬಾರಿ ಈ ಬಾರಿ ಛಲದಿಂದ ಯಾರನ್ನ ಗೆಲ್ಲಿಸ್ಬೇಕು ನರೇಂದ್ರ ಮೋದಿ. ಯಾಕೆ? ಯಾಕೆಂದ್ರೆ ಅವರೇ ಅಲ್ಲ ಸರ್ ಈಗ ಭಾರತದ ವರಪುತ್ರ. ಹೌದಾ? ಹೌದೌದು. ರಿಯಲಿ ವರಪುತ್ರ. MP ಯಾರಿದ್ದಾರೆ ಇಲ್ಲಿ? ಇಲ್ಲಿ ಸೆಂಟ್ರಲ್ ಪಿ.ಸಿ. ಮೋಹನ್. ಸಿ ಮೋಹನ್ 3 ಸಾರಿ ನಮ್ದು ಕೋಲಾರ. ಗೆಲ್ಸಿದಾರಲ್ವಾ? ನಮ್ದು ಕೋಲಾರ. ಓಕೆ, ಇಲ್ಲಿಗೆ ಸಿ ಮೋಹನ್ ಇದಾರಲ್ವಾ? ಏನಾದ್ರೂ ಅಭಿವೃದ್ಧಿ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲಿ ಟೆಂಡರ್ ಶೂಟ್ ಎಲ್ಲ ಮಾಡಿದ್ದಾರೆ ಇವರು ಲೋಕಲ್ MLA. ಓಕೆ, MP ದೇನು ಆ ಥರ ಏನು ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ. ಸೊ ಒಟ್ಟು ಬಿಜೆಪಿ ಬರಬೇಕು. ಬಿಜೆಪಿ ಬರಬೇಕು. ಕಾಂಗ್ರೆಸ್ ಅವ್ರು ಚೆನ್ನಾಗಿ ಮಾಡಿದಾರಲ್ಲ, ಗ್ಯಾರಂಟಿ ಎಲ್ಲ ಬೇಡ, ಕೊಟ್ಟಿದ್ದಾರೆ. ಪಾಕಿಸ್ತಾನ ಮಾರ್ಕೊಂಡ್ಬಿಡ್ತಾರೆ ಅವರು. ನಾವು ಹೋಗ್ಬಿಟ್ಟು ಯಾವ್ದಪ್ಪ ಅದು ವಿಧಾನಸೌಧದೆಲ್ಲ ಮಾಡಿದ್ರಲ್ಲ, ಈಗ ನೆನ್ನೆ ಒಂದು ಮರ್ಡರ್ ಆಗಿದೆ ನೋಡಿ, ಆ ಥರ ಮಾಡ್ರು ಹೇಳಿ. ಹುಬ್ಳಿಲಿ? ಹಾಂ, ಹುಬ್ಳಿಯಲ್ಲಿ ಮರ್ಡರ್ ಆಗಿದೆ ಎಲ್ಲ ನೋಡಿ, ಹೆಂಗೆ ಚುಚ್ಚಿದೆ ಹೆಂಗೆ ಮಾಡಿದಾರೆ ನೋಡಿ, ಆ ಥರ ಎಲ್ಲ ಆಗುತ್ತೆ. ಮೋದಿನೇ ಬರಬೇಕು ನೋಡಿ. ಇವ್ರು ಕೇಳಿ, ಇವ್ರು ಮೋದಿ ಅಭಿಮಾನಿ ಹೇಳಿ. ಮೋದಿನೇ ಯಾಕೆ? ಮೋದಿ ದೇಶ ಕಾಯ್ತಾರೆ. ನಮಗೆ ದೇಶ ಬೇಕು. ಜನ ನಾಳೆ ಇವು ನಮ್ಮ ಜನರೇಷನ್ ಅಲ್ಲ, ನಮ್ಮ ಮಕ್ಕಳ ಜನರೇಷನ್ ಬೇಕು. ಮಕ್ಕಳು ಬದುಕಬೇಕು. ಮಕ್ಕಳ ಬದುಕಲಿಕ್ಕೆ ಒಂದೇ ಕಾರಣ ಮೋದಿ ಬಿಟ್ರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಕಾಂಗ್ರೆಸ್ನವರು ಕಾಪಾಡಲ್ಲ? ಕಾಂಗ್ರೆಸ್ ಏನ್ ಕಾಪಾಡ್ತಾರೆ? ಯಾರನ್ನ ಕಾಪಾಡ್ತಾರೆ? ಅವ್ರನ್ನೇ ಕಾಡ್ಕೊಡ್ತಾರೆ. ಎಲ್ಲ ದುಡ್ಡು ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ರು. ಬಿಜೆಪಿ ಅವರು ಅವರೇ, ಕಾಂಗ್ರೆಸ್ನವರು ಅವರೇ, ಯಾರು ಸರಿ ಅಂತ ನಾವು ಹೇಳೋದಿಲ್ಲ. ಎಲ್ಲ ಒಂದೇ, ಎಲ್ಲ ಕಳ್ರೆ. ಆದ್ರೆ ಮೋದಿ ದೇಶನ ಕಾಯ್ತಾರೆ, ನಮ್ಮ ಮಕ್ಕಳನ್ನ ಕಾಯ್ತಾರೆ. ಓಕೆ, ಹಂಗಾಗಿ ಮೋದಿ. ಸಿ ಮೋಹನ್ ಅವರು ಇದರಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಇದೆ. ಸೊ ಈ ಸಲ ಮತ್ತೆ ಮೋದಿ ಸರ್ಕಾರ ವೆರಿ ಇಂಪಾರ್ಟೆಂಟ್. ಇದು ಚೇಂಜಿಂಗ್ ಇಂಡಿಯನ್ ಪೊಲಿಟಿಕ್ಸು, ಚೇಂಜಿಂಗ್ ಇಂಡಿಯನ್ ಹಿಸ್ಟ್ರಿ, ಅಷ್ಟು ಮಾತ್ರ ಹೇಳ್ಬೋದು ಗ್ಯಾರಂಟಿಯಾಗಿ. ನಾವು ಯಾವ ರಾಜಕಾರಣ ಎಲ್ಲರೂ ಬಂದರೆ ಅವ್ರವ್ರ ಮಿತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಬಟ್ ಮೋದಿ ಕೊಟ್ಟರೆ ನಾವು ಇನ್ನು ನೆಕ್ಸ್ಟ್ 50 ವರ್ಷ ನಮ್ಮ ಮುಂದಿನ ಜನರೇಷನ್ ಆರಾಮಾಗಿರ್ಬೋದು ಅಂತ 100% ಹೇಳ್ಬೋದು. 100% ಮೋದಿ. ಈಗ ಎಲೆಕ್ಷನ್ ಬಂತು ಸರ್, MP ಎಲೆಕ್ಷನ್. ಯಾರು ಬಂದ್ರೆ ಒಳ್ಳೇದು? ಮೋದಿ. ಯಾಕೆ ಮೋದಿ ಬಂದ್ರೆ ನಮ್ಗೆಲ್ಲ ದೇಶಕ್ಕೆ ಒಳ್ಳೇದಾಗತ್ತೆ ಅಷ್ಟೇ. ನೀವು ಒಬ್ಬ ವ್ಯಕ್ತಿ ನೋಡಿ ಮತ ಹಾಕ್ತೀರಾ, ಪಕ್ಷ ನೋಡಿ ಮತ ಹಾಕ್ತೀರಾ? ಒಳ್ಳೆ ಲೀಡರ್ಗೆ ನಾವು ಮತ ಹಾಕೋದು. ಈ ಕ್ಷೇತ್ರಕ್ಕೆ ಯಾರಿದ್ದಾರೆ MP? ಅದು ನಮಗೆ ಗೊತ್ತಿಲ್ಲ. ಮೋದಿ. ಒಟ್ಟು ಮೋದಿ. ಓಕೆ ಸರ್, ಥ್ಯಾಂಕ್ ಯು. ನಮಗೂ ಅಷ್ಟೇ. ಈಗ MP ಎಲೆಕ್ಷನ್ ಬಂತು ಸರ್, ಇದೇ ಕ್ಷೇತ್ರ ಅಲ್ವಾ ನಿಮ್ದು? ಹೌದೌದು. ಸಿ ಮೋಹನ್ ಅವ್ರು ಗೊತ್ತಲ್ವಾ? ಹೌದು, ಗೊತ್ತು. ಎಷ್ಟು ಸಾರಿ ಗೆಲ್ಸಿದಾರ ಅವ್ರನ್ನ? 3 ಸಾರಿ ಗೆಲ್ಸಿದ್ದೀವಿ. 3 ಸಾರಿ. ಅಭಿವೃದ್ಧಿ ಚೆನ್ನಾಗಿ ಮಾಡಿದಾರಾ? ಚಂದ ಮಂದ ಒಟ್ಟಲ್ಲಿ ಮಾಡ್ತಾ ಇದೀವಿ ಅಷ್ಟೇ, ಇನ್ಯಾರು ಇಲ್ವಲ್ಲ. ಸರಿ, ಈ ಬಾರಿ ಏನೋ ಹೊಸ ಮುಖಕ್ಕೆ ಏನಾದ್ರು ಅವಕಾಶ ಕೊಡೋ? ಇಲ್ಲ, ಚಾನ್ಸೇ ಇಲ್ಲ. ಅವ್ರನ್ನೇ ಗೆಲ್ಲಿಸ್ತೀರಾ? ಯಾಕೆ ಸರ್ ಪದೇ ಬಿಜೆಪಿ ಅಂತೀರಾ? ಬಿಜೆಪಿ ಅಂತಲ್ಲ, ಇರೋದ್ರ ಲೋಕಲ್ ವ್ಯಕ್ತಿ ಸ್ವಲ್ಪ ಕೆಲಸಗಳು ಮಾಡ್ಕೊಡ್ತಾರೆ, ಸ್ಪಂದಿಸ್ತಾರೆ ಹೋದ್ರೆ. ಅದೇ ಕಾಂಗ್ರೆಸ್ನವ್ರು ಈ ಬಾರಿ ಗ್ಯಾರಂಟಿ ಎಲ್ಲ ಕೊಟ್ಟರು. ಇಲ್ಲ, ಕಾಂಗ್ರೆಸ್ ಅಂತಂದ್ರೆ ವ್ಯಕ್ತಿಗಳೇ ನೋಡಿರಲ್ಲ, ಪದೇ ಚೇಂಜ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲವ್ರೆ ಅಂತ ನಮ್ಗೆ ಸಿಗಲ್ವಲ್ಲ. ಮನ್ಸೂರ್ ಅಲಿಖಾನ್ ಗೊತ್ತಾ ನಿಮ್ಗೆ? ಅವ್ರು ನಾವು ನೋಡೇ ಇಲ್ಲ. ಮನ್ಸೂರ್ ಅಲಿಖಾನ್ ನೋಡೇ ಇಲ್ಲ. ಅವ್ರೇನು ಮಾತಾಡ್ಸೋ ಇಲ್ಲ. ಓಕೆ, ಇಲ್ಲ, ಎಲ್ಲೂ ಕಾಣಿಸ್ಕೊ ಬಂದಿಲ್ಲ. ಇದಂಗ್ ನೋಡಿದ್ರೆ ವಿಧಾನಸಭೆ ವ್ಯಕ್ತಿಗತವಾಗಿ ನಾವು ಏನೋ ನೋಡಿದ್ರೆ ಹೇಳ್ಬೋದು, ವ್ಯಕ್ತಿಗತವಾಗಿ ಏನು ನೋಡಿಲ್ಲ. ಇದು ಕಾಂಗ್ರೆಸ್ ಬೆಲ್ಟು ಹಂಗ್ ನೋಡಿದ್ರೆ. ಕಾಂಗ್ರೆಸ್ MLA ಕಾಂಗ್ರೆಸ್ ಬೆಲ್ಟು, ಇದರಲ್ಲೇ ಬಿಜೆಪಿ ಬೆಲ್ಟು. ನಾವು ಆಕ್ಚುಲಿ ಮೂಲ ಕಾಂಗ್ರೆಸ್ ಇಲ್ಲಿ. ದಿನೇಶ್ ಗುಂಡೂರಾವ್ ಅವ್ರಿಗೆ ನಾವು MLAಗೆಲ್ಲ ಓಟ್ ಹಾಕೋದು ದಿನೇಶ್ ಗುಂಡೂರಾವ್ಗೆ ನಾವು ಹಾಕೋದು, ನಮ್ದು ಓಟ್ ಇದೆ. MP ಎಲೆಕ್ಷನ್ ಬಂತು ಅಂತಂದ್ರೆ ಸಿ ಮೋಹನ್ ಅವರು. ಯಾಕೆಂದ್ರೆ ನಮಗೆ ಸಿಗುವಂತ ವ್ಯಕ್ತಿ ಅವರು. ಇವರು ನಮಗೆ ಪರಿಚಯನೇ ಇಲ್ಲ. ಯಾವ್ದಾದ್ರು ಕಮ್ಯುನಿಕೇಶನ್ ಏನೋ ಪರಿಚಯ ಇದ್ರೆ ಮಾಡ್ಬೋದು. ನಮ್ಗೆ ಆಕ್ಚುಲಿ ಸಿ ಮೋಹನ್ ಅವರು ಅವಾಗಿಂದು ಅವರೇ ಬರ್ತಾ ಇದಾರೆ. ಅವ್ರು ಬಂದು ಗೆಟ್ಲೇ ಇದ್ದಾರೆ. ಸೊ ಈಗಲೂ ಅವರೇ. ಓಕೆ, ಈ ಬಾರಿ MP ಎಲೆಕ್ಷನ್ ಬಂತು ಸರ್, ಯಾರಿಗೆ ನಿಮ್ಮ ಬೆಂಬಲ? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆಂದ್ರೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟವ್ರೆ. ಬಟ್ ಈ ಸತಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಾಂಗ್ರೆಸ್ ಕೊಡ್ಬೇಕು ಅಂತ. ಈಗ ಇದು MP ಚುನಾವಣೆ ಅಲ್ವಾ? ಹೌದು. ಸೊ ಸಿ ಮೋಹನ್ ಯಾರು ಅಂತ ಗೊತ್ತಾ ನಿಮಗೆ? ಎಲ್ಲಿ ಸರ್, 5 ವರ್ಷಕ್ಕೆ ಒಂದ್ಸತಿ ಕಾಣಿಸ್ಕೊತಾರೆ. ಎಲೆಕ್ಷನ್ ಬಂದಾಗ ಮಾತ್ರ ಕಾಣಿಸ್ಕೊಂತಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಾದ್ರೆ ಸೆಂಟ್ರಲ್ ಕ್ಷೇತ್ರಕ್ಕೆ? ಮನ್ಸೂರ್ ಅಲಿಖಾನ್. ಹೌದೌದು. ಸೊ ನೀವು ಕಾಂಗ್ರೆಸ್ಗೆ ವೋಟ್ ಹಾಕೋದು? ಹೌದು, ಕಾಂಗ್ರೆಸ್ಗೆ ವೋಟ್ ಹಾಕೋದು. ಯಾಕೆ ಬಿಜೆಪಿ ಬೇಡ ಅಂತೀರಾ? ಹಾಗೇನು ಇಲ್ಲ, ಬೇಡ ಅಂತಿಲ್ಲ, ಕೆಲಸ ಮಾಡಿದಾರಲ್ಲ, ಹಾಗಾಗಿ ಕಾಂಗ್ರೆಸ್ ವೋಟ್ ಹಾಕೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.